ನೂತನವಾಗಿ ನಿನ್ನೆ ಸಿದ್ದರಾಮಯ್ಯನವರು ರಾಜೀನಾಮೆ ಬರುತ್ತೆ. ಕಾಂಗ್ರೆಸ್ ಶಾಸಕಾಂಗ ಸಭೆ ತಮ್ಗೆ ಗೊತ್ತಿದೆ. AICCಯ ಪ್ರಧಾನ ಕಾರ್ಯದರ್ಶಿಗಳು ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ಬಂದು DK ಶಿವಕುಮಾರ್ ಅವ್ರನ್ನ ಇವತ್ತು ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡಲಿಕ್ಕೆ ಸಿದ್ದರಾಮಯ್ಯನವರೇ ಸಾಲಿನ ಸೂಚನೆಯನ್ನು ಮಾಡಿದರು. ಹೀಗಾಗಿ ಅವರು ನಿನ್ನೆ ಮತ್ತೆ ತದನಂತರ ನಾವೆಲ್ಲರೂ ಸಿದ್ದರಾಮಯ್ಯನವರು ಒಳಗೊಂಡು ನಾವೆಲ್ಲರೂ ಹೋಗಿ ಗವರ್ನರ್ ಹತ್ರ ಹೋಗಿ ಸರ್ಕಾರ ರಚನೆಗೆ ನಮ್ಮ ಕ್ಲೇಮನ್ನು ಮಾಡಿದ್ದೀವಿ. ಈಗ ನಾನು ಬಂದಿರುವಂಥದ್ದು ಅವ್ರಿಗೆ ನಿನ್ನೆ ಗಲಾಟೆಯಲ್ಲಿ ನಾವು ಬುಕ್ಕೆ ಕೊಟ್ಟಿರಲಿಲ್ಲ, ಶುಭ ಹಾಗೆ ಕೋರಿದ್ದೀವಿ. ಈಗ ಬಂದು ಬುಕ್ಕೆ ಕೊಟ್ಟು ಅವ್ರಿಗೆ ನಾವು ಅಭಿನಂದನೆಯನ್ನು ಹೇಳಿ ವಿಶ್ ಮಾಡಿ ಜನರಲ್ ಆಗಿ ಅದು ಚರ್ಚೆಯನ್ನು ಮಾಡಿದ್ದೀವಿ. ನಥಿಂಗ್ ಸ್ಪೆಸಿಫಿಕ್. ಸರ್, ಈಗ ವೀರಶೈವ ಲಿಂಗಾಯತ ಸಮುದಾಯಕ್ಕೆ KPCC ಅಧ್ಯಕ್ಷ ಸ್ಥಾನ ಅಥವಾ DCM ಹುದ್ದೆ ಕೊಡಬೇಕು ಅಂತ ಚರ್ಚೆ ಆಗ್ತಾ ಇದೆ ಸರ್. ಇದಕ್ಕೆ ಪೂರಕವಾಗಿ ಈಶ್ವರ್ ಖಂಡ್ರೆ ಒತ್ತಾಯ ಮಾಡಿದ್ದಾರೆ ಸರ್. ಅದು ಯಾವುದನ್ನು ಕೂಡ ಇದೆಲ್ಲವೂ ಕೂಡ ಪಕ್ಷದ 4 ಗೋಡೆ ಮಧ್ಯದಲ್ಲಿ ಚರ್ಚೆ. ಇವತ್ತು ಇವೆಲ್ಲವನ್ನು ಕೂಡ ಮಾಧ್ಯಮದ ಮುಂದೆ ನಾವು ಕ್ಲೇಮ್ ಮಾಡಿದೀವೋ ಬಿಟ್ಟಿದೀವೋ ನಾವೇನು ಹೇಳೋದು ನಲ್ಲಿ MB ಪಾಟೀಲ್ ಆಫರ್ ಕೊಟ್ಟಿದ್ದಾರೆ ಅಂತ ಸರ್. MB ಪಾಟೀಲ್ಗೂ ಹೈಕಮಾಂಡ್ ಆಫರ್ ಕೊಟ್ಟಿದೆ. ಯಾವುದು ಆಫರ್ ಕೊಟ್ಟಿಲ್ಲ ಹೈಕಮಾಂಡ್ ಹೇಳಿ ವಿಶ್ ಮಾಡಿ ಜನರಲ್ ಆಗಿ ಅದು ಚರ್ಚೆಯನ್ನು ಮಾಡಿದ್ದೀವಿ. ನಥಿಂಗ್ ಸ್ಪೆಸಿಫಿಕ್. ಸರ್, ಈಗ ವೀರಶೈವ ಲಿಂಗಾಯತ ಸಮುದಾಯಕ್ಕೆ KPCC ಅಧ್ಯಕ್ಷ ಸ್ಥಾನ ಅಥವಾ DCM ಹುದ್ದೆ ಕೊಡಬೇಕು ಅಂತ ಚರ್ಚೆ ಆಗ್ತಾ ಇದೆ ಸರ್. ಇದಕ್ಕೆ ಪೂರಕವಾಗಿ ಈಶ್ವರ್ ಖಂಡ್ರೆ ಒತ್ತಾಯ ಮಾಡಿದ್ದಾರೆ ಸರ್. ಅದು ಯಾವುದನ್ನು ಕೂಡ ಇದೆಲ್ಲವೂ ಕೂಡ ಪಕ್ಷದ 4 ಗೋಡೆ ಮಧ್ಯದಲ್ಲಿ ಚರ್ಚೆ. ಇವತ್ತು ಇವೆಲ್ಲವನ್ನು ಕೂಡ ಮಾಧ್ಯಮದ ಮುಂದೆ ನಾವು ಕ್ಲೇಮ್ ಮಾಡಿದೀವೋ ಬಿಟ್ಟಿದೀವೋ ನಾವೇನು ಹೇಳೋದು ನಲ್ಲಿ MB ಪಾಟೀಲ್ ಆಫರ್ ಕೊಟ್ಟಿದ್ದಾರೆ ಅಂತ ಸರ್. MB ಪಾಟೀಲ್ಗೂ ಹೈಕಮಾಂಡ್ ಆಫರ್ ಕೊಟ್ಟಿದೆ. ಯಾವುದು ಆಫರ್ ಕೊಟ್ಟಿಲ್ಲ ಹೈಕಮಾಂಡ್